मौज करी गुरुदेव दया कर शब्द सुनायक जो ದಾದು ಸಾಹೇಬರ ಶಿಷ್ಯರಾದಂಥ ಸುಂದರ ದಾಸ ಏನ್ ಪ್ರತಿಪಾದನೆ ಮಾಡ್ತಾರಂದ್ರೆ, ಆ ಸದ್ಗುರುವಿನ ಮೌಜ ಮತ್ತು ಕೃಪಾ ಆಗುವುದರಿಂದ ಸತ್ನಾಮ ಪ್ರಾಪ್ತಿಯಾಗಬೇಕಾಯಿತು. ಎಲ್ಲಿವರೆಗೂ ಆತನ ಕೃಪಾ ಆಗೋದಿಲ್ಲ, ಅಲ್ಲಿವರೆಗೂ ನಾಮ ನಮ್ಮ ಅಂತರದಲ್ಲಿ ಪ್ರಕಟ ಆಗೋದಕ್ಕೆ ಶಕ್ಯವೇ ಇಲ್ಲ. ಯಾಕಂದ್ರೆ ನಾನು ಅನ್ನತಕ್ಕಂಥ ಅಭಿಮಾನ ದೂರೀಕರಿಸಬೇಕಾದ್ರೆ ಆ ಸತ್ಯ ಶಬ್ದ ಅಥವಾ ಸದ್ಗುರುವಿನ ಕೃಪದ್ದೇ ಅಲ್ಲಿ ಅವಶ್ಯಕತೆ ಉಂಟು. ಈಗ ಸಹಜವಾಗಿ ಮಮಕಾರರಹಿತವಾಗಿ ಜನರಿಗೆ ತೋರಿಸುವುದಕ್ಕಾಗಿ ನಾವು ಏನೇನೋ ಹೊರಗಿನ ಶರೀರ ದಂಡವತ ನಮಸ್ಕಾರ ಕೈ ಜೋಡಿಸೋದು, ದೀನತಾ ನಂಬತಾ ಬಗ್ಗೆ ನಿಂದ್ರದು ಮಲ್ಕೊಳ್ಳೋದು ಎಲ್ಲ ಮಾಡಬಹುದು. ಪರಂತು ಮಮಕಾರ ರಹಿತವಾಗಿದ್ದ ಪ್ರಮಾಣ ಏನಂದ್ರೆ, ಸದ್ಗುರುವಿನ ಕೃಪವಾಗಿ ನಮ್ಮ ಅಂತರದಲ್ಲಿ ಶಬ್ದ ಪ್ರಗಟ ಆಗಿದ್ದೇ ಪ್ರಮಾಣ. जी और मौज करी गुरुदेव दया करे शब्द सुनायक जो करिनीरो. ಆ ಸದ್ಗುರು ಏನು ಹೇಳ್ದ, ಪರಮಾತ್ಮ ನಿನ್ನ ಅಂತರದಲ್ಲೇ ಸಾಕ್ಷೀಭೂತವಾಗಿ ಆಹೋರಾತ್ರ ನಿರಂತರ ರೂಪದಿಂದ ನಿನ್ನ ಅಂತರದಲ್ಲಿ ವಾಸದಾನ ಅಂಥೇಳಿ ಗುರು ನನಗೆ ಪ್ರತ್ಯಕ್ಷ ರೂಪದಿಂದ ತೋರಿಸಿದ. जो रवि के प्रगटे निज जात तो दूर कियो ब्रह्म भानु गंभीरो. ಅದಕ್ಕೆ ಪ್ರಮಾಣ ಕೊಟ್ಟೇನು ಹೇಳ್ತಾರೆ, ಹೇಗೆ ಸೂರ್ಯೋದಯ ಆದ ಕೂಡಲಿನೇ ಅಂಧಕಾರ ತನ್ನಷ್ಟಕ್ಕೆ ತಾನೇ ಹೇಳಲಾರದೆ ಹೋಗ್ತದೋ ಅದರಂತೆ ಅಂತರದಲ್ಲಿ ಪ್ರಕಾಶ ಆದ ಕೂಡಲೇ ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನ ಭ್ರಮರೂಪವಾದಂತಹ ಕತ್ತಲೆ ತನ್ನಷ್ಟಕ್ಕೆ ತಾನೇ ದೂರಾಗಿ ಹೋಯಿತು. ಇದೇ ಅದರ ಪ್ರಮಾಣ. ಕಾಯಕ ವಾಯಕ ಮಾನಸ ಹುಂಕರ ಕೈ ಗುರುದೇವಗಿ ಬಂಧನ ಮೇರೋ. ನನ್ನ ಧನಿ ಅಥವಾ ನನ್ನ ಸಹಾಯಕಾರಿ ಪುರುಷರು ಯಾರು? ಕಾಯ ವಾಚ ಮಾನಸ, ಇವು ಮೂರಕ್ಕೆ ರಕ್ಷಣೆ ಮಾಡತಕ್ಕಂಥವ್ರು, ಒಂದರಲ್ಲಿ ಐಕ್ಯ ಹೊಂದಿಸ್ತಕ್ಕಂಥವ್ರು, ಅವರೇ ನನ್ನ ಗುರು. ಜಿ सुंदर दास कहे कर जोर जो दादू दयाल को नित केरो. ನಾನು ಕೈ ಜೋಡಿಸಿ ಪ್ರಾರ್ಥನಾ ಮಾಡಿ ಒಳ್ಳೆಯ ದೀನತಾ ನಮ್ರತಾದಿಂದ ನನ್ನ ಗುರು ಆದಂಥ ದಾದು ದಯಾಲ್ರಿಗೆ ನಮಸ್ಕಾರ ಮಾಡ್ತೀನಿ. पूर्ण ब्रह्म विचार निरंतर कामन क्रोध न लोभ न मोहे. ಈಗ ನನ್ನ ಚಿತ್ತ ಏನದಂದ್ರೆ ಯಾವತ್ತೂ ಪರಿಪೂರ್ಣವಾದಂತಹ ಬ್ರಹ್ಮಸ್ವರೂಪದಲ್ಲಿ ಐಕ್ಯ ಹೊಂದಿ ಅಲ್ಲಿ ಕಾಮವಿಲ್ಲ, ಕ್ರೋಧವಿಲ್ಲ, ಲೋಭ ಮೋಹಾದಿಗಳು ಇಲ್ಲ, ಯಾವ ಹತ್ತಿರ ಸಹಿತ ಬರುವುದಿಲ್ಲ. पूर्ण ब्रह्म विचार निरंतर कामन क्रोध न लोभ न मोहे. श्रोत्र त्वचार से न अर ध्यान तु देख कछु कहु नैन न मोहे. ಮತ್ತೇನದಂದ್ರೆ 5 ಇಂದ್ರಿಯಗಳು, ಕಣ್ಣ, ಕಿವಿ, ಮೂಗ, ಬಾಯಿ ಮತ್ತು ಸ್ಪರ್ಶೇಂದ್ರಿಯಗಳು. ಇವು ಇಂದ್ರಿಯಗಳೇನದಂದ್ರೆ ತಮ್ಮ ಆಶದಲ್ಲಿ ಎಳಿಲಾರದೆ ಅವು ಸಹಿತ ನಿರಾಶೆ ರೂಪವಾಗಿ ಸೋತು ಬಿದ್ದು ಬಿಟ್ಟಾವೆ. ಅದರ ಕಡೆ ನನ್ನ ಲಕ್ಷ್ಯವೇ ಹೋಗೋದಿಲ್ಲ.
श्रोत्र त्वचा रसना अर घ्राण सुदेख कछु कहु नैन न मोहे ज्ञान स्वरूप अनूप निरूपण जासु गिरा सुन मोह न मोहे. ಯಾವತ್ತೂ ನಾನು ಜ್ಞಾನ ಸ್ವರೂಪದಲ್ಲಿ ಪ್ರಕಾಶಮಯದಲ್ಲಿ ಮತ್ತು ಆ ಪರಮಾನಂದದಲ್ಲಿ ಪರಮಾನಂದ ಸುಖದಲ್ಲಿ ನಾನು ಕೂಡಿರುವುದರಿಂದ ಯಾವ ಪದಾರ್ಥಕ್ಕೂ ನನ್ನ ಚಿತ್ತೇನದಂದ್ರೆ ಮೋಹಿತವಾಗಿ ಹೊರಗೆ ಬರುವುದಿಲ್ಲ. सुंदर दास कहे कर जोर जो दादू दया लगी मोर न मोहे. ಸುಂದರ ದಾಸರು ದಾದು ಸಾಹೇಬರು ಗುರುಗಳದು ಪ್ರಾರ್ಥನಾ ಮಾಡ್ತಿರ್ಲಿಕ್ಕಾಗಿ ಅವರು ಒಬ್ಬರೇ ನನಗೆ ಮೋಹಿತ ಮಾಡ್ತಕ್ಕಂಥವ್ರು, ಬಾಕಿ ಮತ್ತೆ ಇನ್ನೊಂದು ಯಾವುದೂ ಶಕ್ತಿ ಇಲ್ಲ ನನಗೆ ಮೋಹಿತ ಮಾಡೋದು. धीरजवंत अडिग जितेंद्रिय निर्मल ज्ञान गयो दृढ़ आदू. ಏನು ಆದಿ ಸ್ವರೂಪದಲ್ಲಿ ಧೈರ್ಯ ದೃಢತ್ವ ಅವ್ರ ಅಡಿಗ ಅತ್ತಾಗಿತ್ತಾಗ ಅಳಿಗಾಡಲಾರ್ದಂಗೆ ಏಕಾಕಾರ ರೂಪದಲ್ಲಿ ಚಿತ್ತ ಲಯ ಹೊಂದಿಸಿ ಅವ್ರು ನನ್ನ ಮೇಲೆ ಇಂಥ ಕೃಪೆ ಮಾಡಿದರು. ನನಗೆ ಅನ್ಯ ಯಾವುದೂ ಚಿಂತನೆ ನನ್ನ ಹೃದಯದಲ್ಲಿ ಉತ್ಪತ್ತಿಯಾಗುವುದಿಲ್ಲ. दिल संतोष छिमा जिनके घट लाग रखो सु अनागद नारू. ಶೀಲ, ಸಂತೋಷ, ಕ್ಷಮ ಯಾವತ್ತು ಇಂಥ ಶುಭ ಗುಣಗಳು ಯಾವ ಹೃದಯದಲ್ಲಿ ಪ್ರಗಟಾಗಿದ್ದು ಅವರ ಚಿತ್ತ ಯಾವತ್ತು ಅನಹದ್ ರೂಪವಾದಂಥ ನಾದಧ್ವನಿಯಲ್ಲಿ ಕೂಡಿ ನಾದಮಯವಾಗ್ಯದ. ಅಲ್ಲಿ ಮತ್ತು ಪ್ರಪಂಚ ಮತ್ತು ನಂದು ನಿಂದು ಅನ್ನೋದಕ್ಕೆ ಅಲ್ಲಿ ಅವಕಾಶವೇ ಇಲ್ಲ. देखन पक्ष निरंतर लक्ष्य जो और नहीं कछु बाद विवादू. ಏನು ಒಂದೇ ಪಕ್ಷದಲ್ಲಿ ಚಿತ್ತ ಕೂಡಿದ ನಂತರ ಅದರಿಂದ ಕಡೆಗಾಗಲಾರದ ಪಕ್ಷದಲ್ಲಿ ವಾದ ವಿವಾದಕ್ಕೆ ಅಲ್ಲಿ ಆ ವಾದ ವಿವಾದ ಸಮಸ್ಯೆನೇ ಇಲ್ಲ, ವಾದ ವಿವಾದಕ್ಕೆ ಅವಕಾಶವೇ ಇಲ್ಲ. ಯಾಕೆ ನಾನು ಹೆಚ್ಚ ಕಡಿಮೆ ಅನ್ನತಕ್ಕಂಥದ್ದು ಎಲ್ಲಿರ್ತದೋ ಅಲ್ಲಿ ವಾದ ವಿವಾದ ಸಂಭವ. ಏಕಾಕಾರಮಯವಾದ ಪಕ್ಷದಲ್ಲಿ ಅಲ್ಲಿ ವಾದೇನು ಹೆಚ್ಚೇನು ಕಡಿಮೆನು ವಾದ ವಿವಾದ ಇಲ್ಲವೇ ಇಲ್ಲ. ये सब लक्षण है जिन माही तू सुंदर के उरे है गुरुदारू. ಇಂಥ ಲಕ್ಷಣ ಯಾರಲ್ಲಿ ಅದಾವು ಅದಕ್ಕೆ ಸುಂದರದಾಸರೇನು ಹೇಳ್ತಾರೆ, ಅವರೇ ನನ್ನ ದಾದು ಗುರು ಸ್ವರೂಪವಾದಂತಹ ಗುರುಗಳು. भव जल में बग जात भूते जिन काढ़ लियो अपनो कर आदू. ನಾನು ಬಹುಸಾಗರ ರೂಪವಾದಂತಹ ಅಪಾರ ಜಲದಲ್ಲಿ ಹರಿಕೊಂಡು ನಡೆದ ಕಾಲದಲ್ಲಿ ಆತನೇ ಕೃಪೆ ಮಾಡಿ ನನ್ನ ಕೈ ಹಿಡಿದು ಕಡೆಗೆ ತೆಗೆದ. और संदेह मिटाय दिए सब कानन ಠೇರ सुनायक नादू. ಮತ್ತೆ ನನ್ನ ಹೃದಯದಲ್ಲಿ ಸಂಕಲ್ಪ ವಿಕಲ್ಪ ಅನೇಕ ಸಂಶಯಾದಿಗಳು ಏನು ಹೇಳ್ತಿದ್ದು ಅವು ಅಂತರದಲ್ಲಿ ಏನದಂದ್ರೆ ಧ್ವನಿ ತನ್ನಷ್ಟಕ್ಕೆ ತಾನೇ ಪ್ರಕಟ ಮಾಡಿಸಿ ಆ ಧ್ವನಿ ರೂಪವಾಗಿ ನಾನು ಯಾವತ್ತೂ ಲಯ ಹೊಂದುವುದರಿಂದ ನನ್ನಲ್ಲಿ ಈಗ ಯಾವುದು ಸಂಶಯವೂ ಇಲ್ಲ, ಸಂಕಲ್ಪವೂ ಇಲ್ಲ. पूरन ब्रह्म प्रकाश कियो पुनि छूट गयो यग बाद विवादू. ಪರಿಪೂರ್ಣ ಬ್ರಹ್ಮಮಯ ತಾನೇ ಆದ ಪಕ್ಷದಲ್ಲಿ ವಾದ ವಿವಾದಕ್ಕೆ ಅವಕಾಶವೇ ಇಲ್ಲ. ಯಾರು ದೊಡ್ಡವರು, ಯಾರು ಚಿಕ್ಕವರು, ಯಾರು ಸಂಗಡ ಮಾಡೋರು, ಎಲ್ಲ ಜಾಗದಲ್ಲಿ ನನ್ನ ಸ್ವರೂಪವೇ ಕಂಡ ಪಕ್ಷದಲ್ಲಿ ಇನ್ನು ಯಾರ ಸಂಗಡ ವಾದ ಮಾಡುವುದು. ऐसी कृपा जो करी कम वो पर सुंदर के उरे है गुरुदारू. ಇಂಥ ಕೃಪೆ ಏನದಂದ್ರೆ ನನ್ನ ಮೇಲೆ ಮಾಡಿದಂಥ ಸದ್ಗುರು ನನ್ನ ಹೃದಯದಲ್ಲಿ ದಾದು ಸಾಹೇಬರಿಗೆ ವಾಸ ಮಾಡ್ಯಾರ.
कोवक गोरख को गुरु थापत, कोवक दत्त दिगंबर आदू. ಕೆಲವು ಜನರೇನದಂದ್ರೆ ಗೋರಖನಾಥರು ಉಪಾಸಕರು, ಅವರೇನದಂದ್ರೆ ಶ್ರೇಷ್ಠವಾದಂತಹ ಗುರು ಅಂಥೇಳಿ ಅವರು ಭಾವಿಸಿ ಸ್ಥಾಪನಾ ಮಾಡ್ತಾರೆ. ಕೆಲವರು ಏನದಂದ್ರೆ ದತ್ತಾತ್ರೇಯ ಗುರುಗಳಿದ್ರು, ಅವರೇ ನಮ್ಮ ಗುರುಗಳು, ಅವರೇ ಗುರುವಾದಂತಹ ಗುರುಗಳಲ್ಲಿ ಎಲ್ಲ ಶ್ರೇಷ್ಠರಾದಂತಹ ಗುರುಗಳಂತ ಕೆಲವರು ಏನದಂದ್ರೆ ದತ್ತಾತ್ರೇಯ ಸ್ಥಾಪನಾ ಮಾಡ್ತಾರೆ, ಕೆಲವರು ಗೋರಖನಾಥರಿಗೆ ಸ್ಥಾಪನಾ ಮಾಡ್ತಾರೆ. कोवक कंथर कोवक पत्थर, कोवक बीर की राखत नादू. ಕೆಲವರು ಏನದಂದ್ರೆ ಕಂತರ್ನಾಥ್ ಅಂತ ಹೇಳಿ ಗೋರಖನಾಥರ ಪೈಕಿನೇ ಆಗ್ಯಾರ. ಕೆಲವರು ಏನದಂದ್ರೆ ಯಾವುದೇ ಒಂದು ಪತ್ಥರ ಮೂರ್ತಿ, ಅದೇ ಏನದಂದ್ರೆ ಪರಮದೇವ, ಅದೇ ಗುರು, ಅದೇ ಎಲ್ಲ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಇದೇ ಏನದು ನನ್ನ ಗುರು ಅಂತೇಳಿ ಕೆಲವರು ಅದು ನಿಶ್ಚಯ ಮಾಡ್ತಾರೆ. ಅವರ कोवक कंथर कोवक भत्तर, कोवक बीर की राखत नादू. ಪತ್ಥರ ಅಲ್ಲ, ಭರ್ತರಿ. ಕೆಲವರು ಏನದಂದ್ರೆ ಖಂತರ್ನಾಥ, ಕೆಲವು ಭರ್ತರಿನಾಥರಿಗೆ ಸಿದ್ಧಪಡಿಸ್ತಾರೆ, ಕೆಲವರು ಏನದಂದ್ರೆ ಕಬೀರ್ ಸಾಹೇಬರಿಗೆ ಸಿದ್ಧಪಡಿಸ್ತಾರೆ. कोवक कहे हरिदास हमार, जो कर ठानत बाद दिबादू. ಕೆಲವು ಜನರು ಏನಂತ ನಾವು ಹರಿದಾಸರು. ಈ ಪ್ರಕಾರ ಏನದಂದ್ರೆ ಗುರುಗಳಲ್ಲಿ ಒಂದೊಂದು ಪಕ್ಷ ಹೂಡಿಕೊಂಡು ವಾದಿ ವಿವಾದ ಮಾಡ್ಕೊಂಡು ಕೂಡ್ತಾರೆ. और तो संत सबे सिर ऊपर, सुंदर के उरे हैं गुरु दादू. ಎಲ್ಲ ಗುರುಗಳೆಲ್ಲ ಏನದಂದ್ರೆ ನನ್ನ ತಲೆ ಮುಕುಟದ ಮೇಲೆ ಇದ್ದಂಥವರು, ಪರಂತು ನನ್ನ ಹೃದಯದಲ್ಲಿ ಮಾತ್ರ ನನ್ನ ಗುರುವಾದಂತಹ ದಾದುನೇ ವಾಸ. कोव विभूत जटानक धार, कहे यक बेक हमारो बेगादू. ಏನು ಎಲ್ಲದಕ್ಕಿಂತಲೂ ಆದಿವಾದಂತಹ ವೇಷ ಇದು ನಮ್ಮದು. ಜಟಾಧಾರಿ, ಉಗುರುಗಳ ಬೆಳೆಸುವುದು, ಕೆಲವರೇನು ತಲೆ ಬೋಳೆ ಮಾಡಿಬಿಡುವುದು, ಕೆಲವರು ಭಭೂತ್ಯಾದಿಗಳ ಲೇಪನ ಮಾಡೋದು, ಇದು ನಮ್ಮದು ಆದ ವೇಷ ಅಂತ ವೇಷಕ್ಕೆ ಸಿದ್ಧಪಡಿಸ್ತಾರೆ. कोवक कान फराय फिरे पुनि, कोवक श्रृंगी बजावत नादू. ಇಲ್ಲಿ ಈಗ ನಾಥ ಪಂಥದಲ್ಲಿ ಏನದಂದ್ರೆ ಎರಡು ಕಿವಿ ಹರಿದು ಅದರಲ್ಲಿ ಕುಂಡಲಗಳು ಹಾಕಿ ಶೈಲಿ ಸಿಂಗಿ ಅಂಥೇಳಿ ಕೊರಳಲ್ಲಿ ಹಾಕಿ ಗುರುವಿಗೆ ನಮಸ್ಕಾರ ಮಾಡಬೇಕಾದ್ರೆ ಅದು ನಾದು ಊದಿ ನಮಸ್ಕಾರ ಮಾಡ್ತಾರೆ. ಅದು ಒಂದು ವೇಷ. कोवक केस लुचाई करे व्रत, कोवक जंगम के शिव बादू. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಜೈನ ಮತದಲ್ಲಿ ಕೂದಲುಗಳು ಬೋಳಿಸೋದಿಲ್ಲ, ಕೈಲಿ ಒಂದೊಂದೊಂದೊಂದು ಕಿತ್ತುತ್ತಾರೆ, ಅದಕ್ಕೆ ಕೇಸಲೋಚನ ಅಂತ. ಕೆಲವರು ಏನದಂದ್ರೆ ಈ ಪ್ರಕಾರ ಮಾಡೋದು. ಜಂಗಮರೇನದಂದ್ರೆ ಕೇವಲ ಶಿವ ಉಪಾಸನ, ಶಿವನೇ ಶ್ರೇಷ್ಠ ಅಂಥೇಳಿ ಆ ಜಂಗಮರು ಆ ವೇಷದಲ್ಲೇ ತಮ್ಮ ಜೀವನ ಕಳೆಯೋದು. यो सब भोल परे जित गीत, सुंदर के उर है गुरु दादू. ಈ ಪ್ರಕಾರ ಏನದಂದ್ರೆ ಎಲ್ಲಿ ನೋಡ್ತೀನಿ ಅಲ್ಲಿ ಭ್ರಮವೇ, ಎಲ್ಲಿ ನೋಡ್ತೀನಿ ಅಲ್ಲಿ ಮರವೇ. ಅದಕ್ಕೆ ನನ್ನ ಹೃದಯದಲ್ಲಿ ಮಾಡ್ತೀನಿ ನನ್ನ ಗುರು ಆದಂತಹ ದಾದು ಸಾಹೇಬ್ರಿಗೆ ವಾಸ. जोग कहे गुरु जैन कहे गुरु, बौद्ध कहे गुरु जंगम माने. ಕೆಲವರು ಏನದಂದ್ರೆ ಬೌದ್ಧ ಗುರುಗಳು ಉಪಾಸನೆ ಮಾಡ್ತಾರೆ, ಕೆಲವರು ಯೋಗಿಗಳೇನ ನಾಥರು ಮತ್ತು ಯೋಗಿಗಳು ಉಪಾಸನೆ ಮಾಡ್ತಕ್ಕಂಥದ್ದು. ಕೆಲವರು ಏನದಂದ್ರೆ ಜಂಗಮರು ಉಪಾಸನ ಮಾಡ್ತಾರೆ, ಜೋಗಿ, ಜಂಗಮ್, ಸೇವಡ, ಸನ್ಯಾಸಿ, ಚಟುವ, ದರ್ಶನ, ಬ್ರಾಹ್ಮಣ.
ಇವು 4-6 ದರ್ಶನ ಅನ್ನೋದಂದ್ರೆ ಮುಖ್ಯವಾಗಿಟ್ಟಿದ್ದು. ಯಾರ್ಯಾರು ಯಾವ್ಯಾವುದರಲ್ಲಿ ಪ್ರವೇಶವಾಗ್ತಾರೋ ಅದೇ ಒಂದು ಮುಖ್ಯ ಹಿಡ್ಕೊಂಡು ತಮ್ಮ ಜೀವನ ಅದರಲ್ಲಿ ಕಳೀತಾರೆ. भक्त कहे गुरु न्यास कहे बनवास कहे गुरु गौर बखानी। ಹೌದು. भक्त कहे गुरु न्यास कहे बनवास कहे गुरु गौर बखानी। ಕೆಲವರು ಏನದಂದ್ರೆ ನಾವು ನಿಜವಾದಂತಹ ಭಕ್ತಿ ಮಾಡ್ತೇವು, ನಮ್ಮ ಗುರುಗಳು ಇಂಥವ್ರು ಮಹಾಶ್ರೇಷ್ಠವಾದಂಥವ್ರು, ಮತ್ತು ನಮ್ಮ ಗುರು ಯಾವತ್ತು ವಾಸದಲ್ಲಿ ಜಂಗಲ ಅರಣ್ಯದಲ್ಲಿ ಏನೋ ತಪಶ್ಚರ್ಯ ಮಾಡ್ತಿರ್ತಾರೆ, ನಾನು ಅಂಥದ್ದೇ ಮಾಡಬೇಕು ಅಂಥೇಳಿ ಇಂಥ ಭಕ್ತಿ ಮಾಡಿಕೊಂಡು ಹೋಗ್ತಿರ್ತಾರೆ. ಜಿ ಕಹೆ ಗುರು ಸುಖ ಕಹೆ ಗುರು ಯಾಗಿತೆ ಸುಂದರ ಹೋತ ಹಿರಾಣಿ. ಕೆಲವರು ಶೇಖರು, ಕೆಲವರು ಸೈಯದರು, ಕೆಲವರು ಕಾಜಿ, ಕೆಲವು ಮುಲ್ಲಾ, ಯಾವ್ಯಾವುದೋ ಒಂದು ಗುರು ಸ್ಥಾಪನಾ ಮಾಡಿಕೊಂಡು ಮತ್ತ ಬ್ರಹ್ಮ ಮಾರ್ಗದಲ್ಲಿ ಹೋಗ್ತಾರೆ. वाहु कहे गुरु वाहु कहे गुरु है गुरु सोई सबे ब्रह्म भानी. ಈಗ ಸಿಖ್ ಜನರೇನದನ್ನು ವಾಹೆಗುರು 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 ಅಂತ ಹೇಳಿ ಅಂತಿರ್ತಾರೆ. ಏನು ವಾಹ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದಂಥ ವಾಹೆಗುರು. ಅದಕ್ಕೆ ಸುಂದರದಾಸರು ಏನಂತ ಹೌದು, वाहु कहे गुरु है गुरु सोई सबे ब्रह्म भाने. ಏನು ನಿಜವಾದಂತಹ ಗುರುವಿಗೆ ತಿಳಿಲಾರ್ದ ಎಲ್ಲರೂ ಭ್ರಮದಲ್ಲೇ ನಡೆದಾರೆ. ಜೈ सो गुरु देव लिपे न छिपे कछु सत्व रजोतम ताप निवारी. ಆ ಪೂರ್ಣ ಗುರುವಾದಂತಹ ಶಕ್ತಿ ಏನದಂದ್ರೆ ಎದರಲ್ಲಿ ಲೇಪಾಯಮಾನ ಆಗೋದಿಲ್ಲ. ಆತನಲ್ಲಿ ಗುಪ್ತ ಇಲ್ಲ, ಆತನು ರಜುನೂ ಅಲ್ಲ, ಸತ್ವನೂ ಅಲ್ಲ, ತಮನೂ ಅಲ್ಲ, ಸರ್ವ 3 ಗುಣಾತೀತವಾದಂತಹ ಶಕ್ತಿ. ಜೇ इंद्रिय देहम रुखाकर जानत शीतलता समता और धारी. ಇಂದ್ರಿ ಭೋಗಾದಿಗಳು ಏನದಂದ್ರೆ ತುಷ್ಟ ಅಂತ ಹೇಳಿ ತಿಳಿದು, ಶಾಂತಿ ಅನ್ನೋದಂದ್ರೆ ತಮ್ಮ ಹೃದಯದಲ್ಲಿ ಧಾರಣ ಮಾಡಿ ಶಾಂತಮಯವಾಗಿರ್ತಾರೆ. व्यापक ब्रह्म विचार अखंडित द्वैत उपाधि सबे जिनकारी. ಸರ್ವಮಯವಾದಂಥ ಬ್ರಹ್ಮಸ್ವರೂಪವೇ ನನ್ನ ಸ್ವರೂಪ ಅಥವಾ ಅಂತಹ ಸ್ವರೂಪದಲ್ಲಿ ಯಾರು ಐಕ್ಯ ಹೊಂದಿ ದ್ವೈತ ಭಾವವೇ ಯಾರು ದೂರೀಕರಿಸಿರ್ತಾರೋ ಅದು ನಿಜವಾದಂಥ ಅನುಭವ ಸಿದ್ಧ. शब्द सुनाय संदेह मिटावत सुंदर वा गुरु की बलिहारी. ಯಾ ಪುರುಷರು ಸತ್ಯ ಶಬ್ದದ ಕನೆಕ್ಷನ್ ಕೊಟ್ಟು ಅವರ संदेह मिटावत ಸಂಶಯ ದೂರೀಕರಿಸಿ सुंदर वा गुरु की बलिहारी. ಅಂಥ ಗುರುಗಳಿಗೆ ಮೇಲಿಂದು ನಾನು ಆತ್ಮ ಸಮರ್ಪಣೆ ಮಾಡ್ತೀನಿ. ಇದು ಗುರು ಸಿದ್ಧಾಂತ.